ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕನ್ನಡ ಹುಡುಗ. ನಾನು ಹೊಸದಾಗಿ ಈ ಚಾನಲ್ನ ಕ್ರಿಯೇಟ್ ಮಾಡಿದ್ದೇನೆ. ಈ ಚಾನಲ್ನಲ್ಲಿ ನಾನು ದಂತಕಥೆಗಳು ಹಾಗೂ ಒಳ್ಳೆಯ ವ್ಯಕ್ತಿಗಳ ಬಗ್ಗೆ ಪೌರಾಣಿಕ ಕಥೆಗಳನ್ನು ಈ ಚಾನಲ್ನಲ್ಲಿ ತಿಳಿಸ್ತೇನೆ. ಸ್ನೇಹಿತರೆ ನಮಸ್ಕಾರ. ನೀವು ಕೃಷ್ಣನ ಬಗ್ಗೆ ತಿಳಿದುಕೊಂಡಿರ್ತೀರ. ಕೃಷ್ಣನ ಅಂತ್ಯ ಹೇಗಾಯಿತು ಎಂಬುದರ ಬಗ್ಗೆ ನಾನು ನಿಮಗೆ ಒಂದು ಸ್ವಲ್ಪ ಇವತ್ತು ತಿಳಿಸಕ್ಕೆ ಬಂದಿದ್ದೀನಿ. ಕೃಷ್ಣನ ಅಂತ್ಯ ಹೇಗಾಯಿತು, ಯಾರ ಶಾಪದಿಂದ ಆಯಿತು ಎಂಬುದರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ತೇನೆ. ಬನ್ನಿ. ಮಹಾಭಾರತ ಯುದ್ಧ ಒಂದು ಸಾಮಾನ್ಯ ಯುದ್ಧವಲ್ಲ. ಈ ಯುದ್ಧ ಸುಮಾರು 18 ದಿನಗಳ ಕಾಲ ನಡೆದ ಯುದ್ಧ. ಈ ಯುದ್ಧದಲ್ಲಿ ಕೌರವರ ಕೈ ಕೆಳಗಾಗಿ ಪಾಂಡವರ ಕೈ ಮೇಲಾಗುತ್ತದೆ. ಕೌರವರು 100 ಜನ ಇದ್ದರೂ ಸಹಿತ ಕೌರವರ ಯುವ ರಾಜರುಗಳೆಲ್ಲರೂ ಮೃತಪಡುತ್ತಾರೆ. ಕೌರವರ ತಾಯಿ ಗಾಂಧಾರಿಯು ತನ್ನ ಮಕ್ಕಳನ್ನೆಲ್ಲ ಕಳೆದುಕೊಂಡು ದುಃಖದಲ್ಲಿ ಅಳುತ್ತಿರುವಾಗ ಕೃಷ್ಣ ಹಾಗೂ ಪಾಂಡವರು ತಾಯಿಗೆ ಸಂತಾನ ನೀಡಬೇಕೆಂದು ಬಂದಾಗ ಕೃಷ್ಣನು ಸಂತಾನ ನೀಡಲು ಮುಂದಾಗ್ತಾನೆ. ಆ ಸಮಯದಲ್ಲಿ ಕೃಷ್ಣನಿಗೆ ಗಾಂಧಾರಿ ಕೇಳ್ತಾಳೆ, ಶ್ರೀ ಕೃಷ್ಣ, ನೀನು ಲೋಕಕ್ಕೆ ಒಡೆಯ. ನೀನೇನಾದರೂ ಈ ಯುದ್ಧವನ್ನು ತಪ್ಪಿಸಿದರೆ ನನ್ನ ಮಕ್ಕಳನ್ನು ನೀನು ಉಳಿಸಬಹುದಾಗಿತ್ತು. ದುರ್ಯೋಧನನಿಗೆ ನೀನು ಸಂತಾನ ನೀಡಿ ನನ್ನ ಮಕ್ಕಳನ್ನು ಉಳಿಸಬಹುದಾಗಿತ್ತು, ಆದರೆ ನೀನು ಅವರನ್ನು ಉಳಿಸಲಿಲ್ಲವೆಲ್ಲ ಎಂದು ಹೇಳುತ್ತಾಳೆ. ದುಃಖದಲ್ಲಿ ಅಳುತ್ತಾ ಕುಳಿತಿರುವ ಕೌರವರ ತಾಯಿ ಗಾಂಧಾರಿಯು ಕೃಷ್ಣನಿಗೆ ಕೋಪದಿಂದ ಒಂದು ಶಾಪವನ್ನು ನೀಡುತ್ತಾಳೆ. ಅದೇನಂದರೆ, ಕೃಷ್ಣ, ಇಂದಿನಿಂದ 36 ವರ್ಷದೊಳಗೆ ನಿನ್ನ ಸಾವಾಗಬೇಕು ಮತ್ತು ನಿನ್ನ ಯದು ವಂಶದವರು ನಿನ್ನ ಕುಟುಂಬದವರಿಂದಲೇ ಅವರು ಅಂತ್ಯವಾಗಬೇಕು. ನಿಮ್ಮ ಸಹೋದರರೇ ಪರಸ್ಪರ ಕುತೂಹಲಗಳುಂಟಾಗಿ ಅವರು ಸಾಯಬೇಕು ಮತ್ತು ನಿಮ್ಮ ದ್ವಾರಕದ ಮೇಲೆ ಸಮುದ್ರದ ಅಲೆಯೊಂದು ಬಂದು ಅಪ್ಪಳಿಸಿ ನಿಮ್ಮ ದ್ವಾರಕವೇ ನಾಶವಾಗಬೇಕು ಎಂದು ತಾಯಿ ಗಾಂಧಾರಿಯು ಕೃಷ್ಣನಿಗೆ ಶಾಪವನ್ನು ನೀಡುತ್ತಾಳೆ. ಗಾಂಧಾರಿಯ ಶಾಪವನ್ನು ಕೇಳಿ ಶ್ರೀಕೃಷ್ಣನು ಮನಸೋತು ಪಾಂಡವರನ್ನು ಕರೆದುಕೊಂಡು ಅಲ್ಲಿಂದ ಹಿಂತಿರುಗಿ ಬಿಡುತ್ತಾನೆ. ಯಾದವ ಕುಲ ಒಂದು ಆ ಕಾಲದಲ್ಲಿ ಒಂದು ಅಭಿವೃದ್ಧಿಯಾದಂತಹ ಕುಲ. ಆದರೆ ಅಧಿಕಾರದ ಮದದಿಂದ ಅದು ಮಾದಕ ವ್ಯಸನಕ್ಕೆ ಒಳಗಾಯಿತು. ಸಣ್ಣ ಪುಟ್ಟ ವಿಷಯಕ್ಕೆ ಅಣ್ಣ ತಮ್ಮಂದಿರ ಒಳಗೊಳಗೆ ಜಗಳವಾಡುತ್ತಾ, ಸಣ್ಣ ಪುಟ್ಟ ವಿಷಯಕ್ಕೆ ಯುದ್ಧವಾಡುತ್ತಾ ಅವರವರೇ ಎಲ್ಲರೂ ಸಹಿತ ಯುದ್ಧ ಮಾಡಿಕೊಂಡು ಎಲ್ಲರೂ ಮೃತಪಡುತ್ತಾರೆ. ಇದನ್ನೆಲ್ಲ ನೋಡುತ್ತಿದ್ದ ಕೃಷ್ಣ ಮನ ಬೇಸರಗೊಂಡು ದ್ವಾರಕದ ಸಮಸ್ತ ಜವಾಬ್ದಾರಿಯನ್ನು ಅರ್ಜುನನಿಗೆ ನೀಡಿ ಕಾಡಿಗೆ ಹೋಗಲು ನಿರ್ಧರಿಸುತ್ತಾನೆ. ಇತ್ತ ಕೃಷ್ಣ ಕಾಡಿಗೆ ಹೋಗುವುದೇ ತಡ. ಈ ಕಡೆ ಸಮುದ್ರದ ಅಲೆಯೊಂದು ಬಂದು ದ್ವಾರಕದ ಮೇಲೆ ಅಪ್ಪಳಿಸಿ ಇಡೀ ದ್ವಾರಕವೇ ನಾಶವಾಗಿ ಹೋಗುತ್ತದೆ. ಕೃಷ್ಣನು ಕಾಡಿನೊಳಗೆ ಒಂದು ಮರದ ಕೆಳಗೆ ಮಲಗಿಕೊಂಡು ಕಾಲು ಮೇಲೆ ಕಾಲು ಹಾಕಿ ಕೊಳಲನ್ನು ಊದುತ್ತಾ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಾಗ ಒಬ್ಬ ಬೇಟೆಗಾರನು ಅಲ್ಲಿ ಬೇಟೆಯಾಡಲು ಎಂದು ಬಂದಾಗ ಅವನಿಗೆ ಒಂದು ಜಿಂಕೆಯ ಕಣ್ಣಿನಾಗಿ ಮಿಂಚುತ್ತಿರುವ ಒಂದು ನೋಟ ಕಾಣುತ್ತದೆ. ಆ ನೋಟಕ್ಕೆ ಬೇಟೆಗಾರನು ಬಿಲ್ಲನ್ನು ತೆಗೆದು ಗುರಿ ಇಟ್ಟು ಬಿಟ್ಟಾಗ ಆ ಗುರಿ ಸೀದಾ ಹೋಗಿ ಕೃಷ್ಣನ ಕಾಲಿಗೆ ತಾಗುತ್ತದೆ. ಕೃಷ್ಣ ತಾಗಿದಾಗ ಕೃಷ್ಣನು ಅಮ್ಮ ಎಂದು ಜೋರಾಗಿ ಕೂಗುತ್ತಾನೆ. ಅದನ್ನು ಕೇಳಿದ ಬೇಟೆಗಾರ ಓಡಿ ಹೋಗಿ ಕೃಷ್ಣನನ್ನು ನೋಡುತ್ತಾನೆ. ಆಗ ಕೃಷ್ಣ ನೋವಿನಿಂದ ನರಳಾಡುತ್ತಾ ಬಿದ್ದಿರುತ್ತಾನೆ. ಇದನ್ನು ಕಂಡ ಆ ಬೇಟೆಗಾರ, ಅಯ್ಯೋ ಭಗವಂತನೇ, ನನ್ನಿಂದ ತಪ್ಪಾಯಿತು, ನನ್ನನ್ನು ಕ್ಷಮಿಸಿ ಬಿಡು ಎಂದು ಕೇಳುತ್ತಾನೆ. ಆದರೆ ಕೃಷ್ಣ ಅವನಿಗೆ ಕ್ಷಮೆಯನ್ನು ನೀಡುತ್ತಾನೆ. ನೋಡು, ನೀನು ಏನು ನನಗೆ ಮಾಡಬೇಕೆಂತನೂ ಮಾಡಿಲ್ಲ, ಆದರೆ ನೀನು ಹೊಡೆಯಬೇಕೆಂತನೂ ಹೊಡೆದಿಲ್ಲ. ನೀನು ಬೇಟೆಗಾಗಿ ಬಂದಿದ್ದೀಯಾ, ನೀನು ಬೇಟೆ ಎಂದುಕೊಂಡು ನನ್ನ ಮೇಲೆ ಈ ಬಿಲ್ಲನ್ನು ಪ್ರಯೋಗಿಸಿದ್ದೀಯಾ. ನಿನ್ನ ಮೇಲೆ ನನಗೆ ಯಾವುದೇ ತರ ಸಿಟ್ಟಿಲ್ಲ ಎಂದು ಕೃಷ್ಣನು ಅವನಿಗೆ ಕ್ಷಮಿಸಿ ಆಗಿಂದಾಗಲೇ ತನ್ನ ದೇಹದಿಂದ ಆತ್ಮವನ್ನು ಬೇರೆ ಮಾಡುತ್ತಾನೆ. ಸ್ನೇಹಿತರೆ, ಇದಾಗಿತ್ತು ಇವತ್ತು ಕೃಷ್ಣನ ಅಂತ್ಯದ ವಿಷಯ. ಈ ವಿಡಿಯೋ ಏನಾದರೂ ತಪ್ಪುಗಳಾಗಿದ್ದರೆ ಮತ್ತು ಸ್ಪೀಡ್ ಹಾಗೂ ಸ್ಲೋಗಳಾಗಿದ್ದರೆ ದಯಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ಬರೋ ವಿಡಿಯೋಗಳನ್ನೆಲ್ಲ ಅದನ್ನು ತಿದ್ದಿಕೊಂಡು ಸರಿ ಮಾಡಿಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ.